ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 56ನೇ ವಸಂತಕ್ಕೆ ಕಾಲಿಟ್ಟಿರೋ ಕನ್ನಡದ ಕನಸುಗಾರನಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಇನ್ನು ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ತಮ್ಮ ನಿವಾಸದಲ್ಲಿ ರವಿಚಂದ್ರನ್ ತಮ್ಮ ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ರವಿಚಂದ್ರನ್ ಅವರ ನಿವಾಸದಿಂದ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರನಿಟಾ. ನೆನ್ನೆ ನೈಟ್ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ. ಆದ್ರೆ ನೈಟ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈಗ ಅಭಿಮಾನಿಗಳ ಕೈ ಸಿಕ್ಕಿದ್ದಾರೆ ರವಿಚಂದ್ರನ್ ಅವರು ಶೂಟಿಂಗ್ ಬಿಸಿಯಿಂದ ಹೊರಬಂದು. ಸೊ ಯಾವ ರೀತಿ ಇದೆ ಸಂಭ್ರಮ? ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ? ಸಾಕಷ್ಟು ಕ್ರೌಡ್ ಇದೆಯಾ? ಹೇಗಿದೆ ಅಲ್ಲಿ ಸದ್ಯ? ಶಾಲಿನಿ, ಏನಂತ ಹೇಳಿದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬಕ್ಕೆ ನಿನ್ನೆ ತಡರಾತ್ರಿಯಿಂದನೇ ಅಭಿಮಾನಿಗಳು ನಡೆದಿದ್ರು. ಆದ್ರೆ ನಿನ್ನೆ ಕ್ರೇಜಿ ಸ್ಟಾರ್ ಅವರು ಹೊರಗಡೆ ಬಂದಿರಲಿಲ್ಲ. ಆದ್ರೆ ಇವತ್ತು ಕೂಡ ಅಭಿಮಾನಿಗಳು 6 ಗಂಟೆಯಿಂದನೇ ಅವರ ಮನೆ ಮುಂದೆ ಜಮಾಯಿಸಿದ್ರು. ಜೊತೆಗೆ ಹೂಗುಚ್ಛಗಳನ್ನೆಲ್ಲ ಇಟ್ಕೊಂಡು, ಜೊತೆಗೆ ಗಂಧದ ಹಾರಗಳನ್ನೆಲ್ಲ ಇಟ್ಕೊಂಡು ಅಭಿಮಾನಿ ಬಂದಿದ್ರು. ಈಗಷ್ಟೇ ಕ್ರೇಜಿ ಸ್ಟಾರ್ ಅವರು ಕೂಡ ತಮ್ಮ ಅಭಿಮಾನಿಯೊಂದಿಗೆ ಕೇಕ್ ಅನ್ನ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಇನ್ನು ಈ ಕಡೆನೂ ಸಹ ನೋಡ್ತಿರ್ಬೋದು ನೀವು, ಸಾಕಷ್ಟು ಜನಗಳೆಲ್ಲ ಇಲ್ಲಿ ನೆರೆದಿದ್ದಾರೆ. ಜೊತೆಗೆ ಒಂದು 50ಕ್ಕೂ ಹೆಚ್ಚು ಜನರು ಇಲ್ಲೆಲ್ಲ ಬಂದಿದ್ದಾರೆ. ಜೊತೆಗೆ ರವಿಚಂದ್ರನ್ ಅವರ ಅಭಿಮಾನಿಯೊಂದಿಗೆ ಅವರ ಜೈಘೋಷಗಳನ್ನೆಲ್ಲ ಹೋಗ್ತಿದ್ದಾರೆ. ಹುಟ್ಟುಹಬ್ಬ ಶುಭಾಶಯಗಳು. ಈ ರೀತಿ ಒಂದು ಅಭಿಮಾನಿಗಳು ಜೈಘೋಷ ಕೂಗೋದ್ರ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ವಿಆರ್ಸಿ ಸಂಘದಿಂದನೂ ಕೂಡ ಒಂದು ಕೇಕ್ ಅನ್ನು ಕತ್ತರಿಸೋದ್ರ ಮೂಲಕ ಒಂದು ಗಂಧದ ಹಾರವನ್ನೆಲ್ಲ ಹಾಕಿ ಅಭಿಮಾನಿಗಳು ಒಂದು ತಮ್ಮ ಅಭಿಮಾನವನ್ನ ಮೆರೆದ್ರು. ಜೊತೆಗೆ ಸೆಲ್ಫಿ ತೆಗೆದ್ರ ಮೂಲಕ ಒಂದು ದೊಡ್ಡ ಕೇಕ್ ಅನ್ನು ಕತ್ತರಿಸಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಾಲಿನಿ, ಎಸ್ ರನಿಟಾ, ಇನ್ನೊಂದು ಕಡೆ ರವಿಚಂದ್ರನ್ ಅಂದ್ರೆ ಸ್ಯಾಂಡಲ್ವುಡ್ ನ ಕನಸುಗಾರ. ಅವರಿಗೆ ಅವರದೇ ಆದಂತಹ ಅಭಿಮಾನಿ ಬಳಗ ಜನಗಳು ಇದ್ದಾರೆ. ಅಂತೆಯೇ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಇದ್ದಾರೆ. ಬೇರೆ ಯಾರಾದ್ರೂ ನಟ ನಟಿಯರು ಅಥವಾ ಸಿನಿ ಇಂಡಸ್ಟ್ರಿ ಅವರು ಇವತ್ತು ಮನೆಗೆ ಬರುವಂತಹ ವಿಶ್ ಮಾಡುವಂತದ್ದು ಏನಾದರೂ ಡೀಟೇಲ್ಸ್ ಗಳು ಸಿಕ್ಕಿದೆಯಾ? ಜೊತೆಗೆ ಈಗ 3 ಪ್ರಾಜೆಕ್ಟ್ ಗಳನ್ನ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಇವತ್ತೇನಾದ್ರೂ ಶೂಟಿಂಗ್ ಈಗ ತೆರಳಬಹುದಾ? ಹೇಗಿರ್ಬೋದು ಅವ್ರ ದಿನ ಇವತ್ತು? ಎಸ್ ಶಾಲಿನಿ, ಏನಂತ ಹೇಳಿದ್ರೆ ಇವಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಕೈಲಿ 3 ಚಿತ್ರಗಳಿದ್ವೆ. ಇದರೊಂದಿಗೆ ಅವರ ಮಗ ಮನೋರಂಜನ್ ಅವರ ಚೊಚ್ಚಲ ಅಭಿನೇತ ಸಾಹೇಬ ಕೂಡ ಅವರ ತಂದೆಯ ಹುಟ್ಟು ಹಬ್ಬದ ದಿನವೇ ಒಂದು ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಇದ್ರ ಜೊತೆಗೆ ಪ್ರತಿ ಬಾರಿನೂ ಕೂಡ ರವಿಚಂದ್ರನ್ ಅವರು ತಿರುಪತಿಯಲ್ಲಿ ಹೋಗಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಒಂದು ಬೆಂಗಳೂರಿನಲ್ಲಿ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು ಶೂಟಿಂಗ್ ಕೂಡ ತೆರಳುತ್ತೀವಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಇದರೊಂದಿಗೆ ತುಂಬಾ ಖುಷಿ ಸಂಗತಿ ಏನಂದ್ರೆ ಅವರ ಮಗಂತ ಚೊಚ್ಚಲ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ. ಶಾಲಿನಿ, ಎಸ್, ಥ್ಯಾಂಕ್ ಯು ರನಿಟಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 56ನೇ ವಸಂತಕ್ಕೆ ಇವರು ಕಾಲಿಡ್ತಾ ಇದ್ದಾರೆ. ಸೊ ಕನ್ನಡದಲ್ಲಿ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನಸುಗಾರನಾಗಿ, ರಸಿಕನಾಗಿ ಮತ್ತು ಕಲಾವಿದನಾಗಿ ಸಾಕಷ್ಟು ಹೆಸರನ್ನ ಗಳಿಸಿರುವಂತಹ ರವಿಚಂದ್ರನ್ ಅವರ ಅಭಿಮಾನಿಗಳು ಕೂಡ ರಾತ್ರಿಯಿಂದನೇ ಮನೆ ಮುಂದೆ ನಿಂತು ಅವ್ರ ಜೊತೆ ಈ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು, ಅವರ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ಮನೆಯ ಮುಂಭಾಗ ನೆರೆದಿದ್ದಾರೆ.